ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಯೂಟ್ಯೂಬ್ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ಇದರ ಒಂದು ಮಿನಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಐ ಹೋಪ್ ಸ್ವಲ್ಪ ಜನ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಬಟ್ ಇವತ್ತು ಡೀಟೇಲಾಗಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಇವತ್ತು ಚಿಕ್ಕದಾಗಿ ಒಂದು ಚಿಕ್ಕಪೇಟೆ ಶಾಪಿಂಗ್ ಹೋಗಿದ್ದೆ. ಅದ್ರ ಜೊತೆಲೆ ಕೆಲವೊಂದು ರೆಸಿಪಿನ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ. ಇವತ್ತಿನ ವ್ಲಾಗ್ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಶಾಪಿಂಗ್ ಮುಗಿಸ್ಕೊಂಡು ಹಾಗೆಯೇ ಮಸಾಲೆ ದೋಸೆ ಅಂತೂ ನನ್ನ ಫೇವ್ರೇಟ್. ನನ್ನ ಜೊತೆ ಬಂದು ನನ್ನ ಫ್ರೆಂಡ್ಗೂ ಅಷ್ಟೇ, ಅವಳಿಗೂ ಮಸಾಲೆ ದೋಸೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಇಬ್ಬರು ಕೂಡ ಮಸಾಲೆ ದೋಸೆನ ತಿಂದ್ಕೊಂಡು ಹಾಗೆ ಶಾಪಿಂಗ್ ಇತ್ತು. ಶಾಪಿಂಗ್ ಏನಪ್ಪ ಅಂದರೆ ಮೇನ್ ರೀಸನ್ ಬಂದುಬಿಟ್ಟು, ಸದ್ಯಕ್ಕೆ ನಾನು ಒಂದು ಬ್ಯಾಂಗಲ್ಸ್ದು ಚಿಕ್ಕದಾಗಿ ಒಂದು ಸ್ಮಾಲ್ ಬಿಸ್ನೆಸ್ ಥರ ಶುರು ಮಾಡಬೇಕು ಅಂತ ಅಂದ್ಕೊಂಡು ಜಸ್ಟ್ ಟ್ರಯಲ್ ಆ್ಯಂಡ್ ಎರರ್ ಥರ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ. ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೆ ಖಂಡಿತ ಅದು ಕೂಡ ಸಕ್ಸಸ್ ಆಗುತ್ತೆ ಅನ್ನೋ ಹೋಪಲ್ಲಿದ್ದೀನಿ. ನಿಮಗೆ ಕಸ್ಟಮೈಸೇಷನ್ ಬೇಕು ಅಂದರೂ ಕೂಡ ಮಾಡಿಕೊಡ್ತೀನಿ. ನೀವು ನನಗೆ DM ಕೂಡ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ. ನನ್ನ ಪೇಜ್ ನೇಮ್ ಗೊತ್ತು ಅಂತ ಅಂದ್ಕೊತೀನಿ, KN ಡೈರೀಸ್ ನನ್ನ ಪೇಜ್ ನೇಮ್, ಓಕೆನಾ? ಸ್ವಲ್ಪ ಜನ ಕನ್ಫ್ಯೂಸ್ ಆಗ್ಬೋದು, ಹಾಗಾಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ಬೇಕಾದಂತಹ ಥಿಂಗ್ಸ್ ಎಲ್ಲ ಮನೆಗೆ ತೊಗೊಂಡು ಬಂದು ಫ್ರೆಂಡ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವಳು ಕೂಡ ಮನೆಗೆ ಹೋದ್ಲು. ನಂತರ ಬ್ಯಾಂಗಲ್ಸ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಆಲ್ರೆಡಿ ನನ್ನ ಪೇಜ್ ಕೂಡ ಇನ್ಸ್ಟಾದಲ್ಲಿ ಕ್ರಿಯೇಟ್ ಆಗಿದೆ. ನಿಮ್ಗೆ ಯಾರಿಗಾರು ಗೊತ್ತಿಲ್ಲ ಅಂತಂದರೆ ಹೇಳ್ತಾ ಇದ್ದೀನಿ, KN ಕ್ರಿಯೇಷನ್ಸ್ ಅಂತ ಹೇಳಿ ಪೇಜ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಅಲ್ಲಿ ಕಲೆಕ್ಷನ್ಸ್ ಕೂಡ ಒಂದೆರಡು ಥರ ಹಾಕಿದ್ದೀನಿ. ಇನ್ನು ನಿಮಗೇನಾದ್ರು ಕಸ್ಟಮೈಸೇಷನ್ ಬೇಕು ಅಂತಂದರೆ ಖಂಡಿತ ನನ್ನ ಜೊತೆ ಶೇರ್ ಮಾಡಿ, ಬೇಕಾದಂತಹ ಕಸ್ಟಮೈಸೇಷನ್ಸ್ನ ಮಾಡಿಕೊಡ್ತೀನಿ, ಓಕೆನಾ? ನೋಡ್ತಾ ಇದ್ದೀರಲ್ವಾ, ಇದು ಫಸ್ಟ್ ಟ್ರೈ ಮಾಡಿದ್ದು ನಾನು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದ್ದು. ನನಗೂ ಕೂಡ ಇಷ್ಟು ಟ್ಯಾಲೆಂಟ್ ಇದೆ ಅಂತ ನನಗೂ ನಿಜವಾಗ್ಲೂ ಗೊತ್ತಿರಲಿಲ್ಲ. ಹಾಗೆಯೇ ಮಾಡ್ತಾ ಕೆಲವೊಂದು ರೆಸಿಪಿಗಳನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಯಾಕಂದರೆ ತುಂಬ ಜನ ಇವಾಗ ಡಯಟ್ ಮಾಡಬೇಕು ಅಂತ ಇರ್ತೀರಾ. ಅದಕ್ಕೆ ಸೈಡ್ಸ್ಗೆ ಏನಿರ್ಬೋದು, ಅಥವಾ ಸಮ್ ಟೈಮ್ ಬರೀ ತರಕಾರಿ ತಿನ್ನಬೇಕಂತ ಅನಿಸುತ್ತೆ, ಏನು ಮಾಡ್ಬೋದು ಅಂದಾಗ ಈ ಥರ ನಿಮ್ಗೆ ಇಷ್ಟ ಬಂದಂತಹ ತರಕಾರಿನ ಸ್ಟೀಮ್ ಮಾಡ್ಕೋಬೋದು. ನಾನಿವತ್ತು ಬೀನ್ಸ್ನ ಸ್ಟೀಮ್ ಮಾಡಿದ್ದೆ, ಅಂದರೆ ಜಸ್ಟ್ ಬಿಸಿನೀರಲ್ಲಿ ಕೂಡ ಬೇಯಿಸ್ಕೊಂಡಿದ್ದೆ ಅಷ್ಟೇ. ಅದಾದ ನಂತರ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಹಾಗೆಯೇ ಅದಕ್ಕೆ ಬೆಳ್ಳುಳ್ಳಿನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಂತರ ಬೇಯಿಸಿಟ್ಟಿರುವಂತಹ ತರಕಾರಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಲಿ ಚಿಲ್ಲಿ ಫ್ಲೇಕ್ಸ್ ಹಾಗೆ ಹಾರಿಗೆನೋ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗಿಬಿಡುತ್ತೆ. ನೀವು ಬರೀ ಜಸ್ಟ್ ಇದನ್ನೇ ಮಾತ್ರ ಡಿನ್ನರ್ಗೆ ಅಥವಾ ಬ್ರೇಕ್ಫಾಸ್ಟಲ್ಲಿ ತಿನ್ಕೊಬೋದು. ಇಲ್ಲ ನೀವೇನಾದ್ರು ಲಂಚ್ ಅಥವಾ ಬ್ರೇಕ್ಫಾಸ್ಟ್ ಏನಾದ್ರು ಮಾಡಿದ್ದೀರ ಅಂದರೆ ಅದ್ರ ಜೊತೆ ಸೈಡ್ಸಾಗಿ ಕೂಡ ತಿನ್ಬೋದು. ನಿಜವಾಗ್ಲೂ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ನಾನು ಬೆಣ್ಣೆ ಹಾಕಿರೋದು, ಆಯಿಲ್ ಏನೂ ಹಾಕಿಲ್ಲ. ತುಂಬ ರುಚಿ ಇರುತ್ತೆ. ಇನ್ನು ಇದು ಬೆಣ್ಣೆ ಎಲ್ಲ ಶಾಪ್ದಲ್ವ, ಅಂದರೆ ಹೊರಗಡೆಯಿಂದ ತಂದಿರುವಂಥದ್ದು. ಇನ್ನು ಮನೇಲಿರುವಂತಹ ಬೆಣ್ಣೆ ಅಥವಾ ತುಪ್ಪ ಹಾಕಿ ಮನೇಲಿ ಮಾಡಿದ್ದೇ ಮಾಡಿಕೊಂಡ್ರೆ ರುಚಿ ಇನ್ನೂ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬ ಜನಕ್ಕೆ ಈ ಥರ ರೆಸಿಪಿಗಳು ಸಿಂಪಲ್ಲಾಗಿ ಇಷ್ಟ ಆಗುತ್ತೆ. ಕೆಲವೊಬ್ರು ಅದನ್ನ ನನಗೆ ಕಮೆಂಟಲ್ಲಿ ಕೂಡ ಹೇಳ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಅಥವಾ ಪರ್ಸ್ನಲಿ ಕೂಡ ಮೆಸೇಜ್ ಮಾಡಿ ಕೇಳ್ತಾರೆ. ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ ಗೈಸ್. ಹಾಗೆಯೇ ಆದಷ್ಟು ಕೂಡ ಇನ್ಮೇಲೆ ಕುಕಿಂಗ್ ಚಾನಲಲ್ಲಿ ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಈಗ ಏನೇನೋ ಪ್ಲ್ಯಾನ್ಸ್ಗಳು ಬರ್ತಾನೆ ಇರುತ್ತೆ ಗೈಸ್, ಗೊತ್ತಿಲ್ಲ, ಒಂದಲ್ಲ ಒಂದು ವರ್ಕ್ ಆಗುತ್ತೆ. ಬಟ್ ಪ್ರಯತ್ನ ಮಾಡೋದಂತೂ ಬಿಡಬಾರ್ದಲ್ವ. ಹಾಗೆ ಇನ್ನೂ ಒಂದು ಏನಂದರೆ, ಇವತ್ತು ಜಸ್ಟ್ ನಿಮ್ಮ ಜೊತೆ ಹಾಗೆ ರ್ಯಾಂಡಮಾಗಿ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಯಾಕೆ ಅಂತಂದರೆ, ನಾನು ಸುಮಾರು ಸಲ ಅಷ್ಟೇ, ನನಗೆ ಯೂಟ್ಯೂಬ್ ಅನ್ನೋದು ಅಂಥ ಏನು ಸಕ್ಸಸ್ ಅಂತ ನಾನು ಕಂಡಿಲ್ಲ. ಜಸ್ಟ್ ಆಗ್ತಾ ಇರ್ತೀನಿ ವೀಡಿಯೋಸ್, ಕೆಲವೊಂದು ವ್ಯೂಸ್ ಬರುತ್ತೆ, ಕೆಲವೊಂದು ಬರೋದಿಲ್ಲ. ತುಂಬ ಸಲ ಅಂದ್ಕೊಂಡಿದ್ದ ರೀತಿಯಲ್ಲಿ ವ್ಯೂಸ್ ಬರೋದಿಲ್ಲ. ನಂಗೆ ಗೊತ್ತಿಲ್ಲ ನಾನೇನು ಮಿಸ್ಟೇಕ್ ಮಾಡ್ತಿದ್ದೀನಿ ಅಂತ. ನೋಡೋರು ನೀವಾದರೂ ಅಷ್ಟೇ, ನಿಮ್ಗೇನಾದ್ರು ಅನಿಸಿದ್ರೆ ನನ್ನ ಚಾನಲಲ್ಲಿ ನನಗೆ ಯಾವ ಥರ ಕಂಟೆಂಟ್ನ ಕೊಡಬೇಕು, ಅಥವಾ ನಿಮಗೇನು ಇಷ್ಟ ಆಗ್ತಾಯಿದೆ, ಏನು ಇಷ್ಟ ಆಗ್ತಾಯಿಲ್ಲ, ದಯವಿಟ್ಟು ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ, ಅಥವಾ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಆದರೂ ಮಾಡಿ ತಿಳಿಸಿ. ಖಂಡಿತ ಇದರಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇವತ್ತು ಇನ್ಸ್ಟೆಂಟಾಗಿ ಒಂದು ಜಸ್ಟ್ ಸೈಡ್ಸಿಗೆ ಅಂತೇಳಿ, ಇವತ್ತು ಅಂತಲ್ಲ, ಅಂದರೆ ನಾನು ಜಸ್ಟ್ ರೆಸಿಪಿಗಳನ್ನ ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ, ಹಾಗೆ ವ್ಲಾಗಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ಸಲಾಡ್ ರೆಸಿಪಿ, ಸ್ವೀಟ್ ಕಾರ್ನ ಬೇಯಿಸಿಟ್ಕೊಂಡಿದ್ದೆ. ಅದಕ್ಕೇ ಈರುಳ್ಳಿ, ಟೊಮೆಟೊ, ಕ್ಯಾರೆಟ್ ತುರಿ, ಸೌತೆಕಾಯಿ, ಹಾಗೆ ಲೆಮನ್ನು, ಜೊತೆಲಿ ಪೆಪ್ಪರ್ ಪೌಡರ್ ಹಾಕಬೇಕಿತ್ತು ಬಟ್ ಇರಲಿಲ್ಲ, ಹಾಗಾಗಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ, ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು ಗೈಸ್, ಓಕೆನಾ? ಹಾಗೆಯೇ ನನ್ನ ಒಂದು ಕೆಲಸಗಳನ್ನ ಮತ್ತೆ ಶುರು ಮಾಡಿಕೊಂಡೆ. ನಿಜವಾಗ್ಲೂ ಇದೆಲ್ಲ ನೋಡೋಕ್ಕೆ ತುಂಬಾ ಈಸಿ ಅನಿಸುತ್ತೆ, ಬಟ್ ಮಾಡೋದು ಅಷ್ಟು ಈಸಿ ಅಂತೂ ಅಲ್ಲವೇ ಅಲ್ಲ ಗೈಸ್. ತುಂಬ ಸೊಂಟ ನೋವು ಬರುತ್ತೆ, ಕೈ ನೋವು ಬರುತ್ತೆ, ಏನೇನೋ ಸ್ಟ್ರಗಲ್ಸ್ ಇದ್ದೇ ಇರುತ್ತೆ. ಬಟ್ ಆದರೂ ಕೂಡ ಅಂದ್ಕೊಂಡಿದ್ದು ಬಿಡಲ್ಲ. ಅಟ್ಲೀಸ್ಟ್ ವೀಕ್ಲಿ 1 or 2 ವೀಡಿಯೋಸ್ ಆರು ಡಿಸೈನ್ಸ್ನ ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ, ಓಕೆನಾ? ಐ ಹೋಪ್ ಇವತ್ತಿನ ಈ ಒಂದು ಸಿಂಪಲ್ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ಗೈಸ್. ಪ್ಲೀಸ್ ಇಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನಾನಿಲ್ಲಿ ತೋರಿಸುವಂತಹ 2 ಡಿಸೈನ್ಸಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು, ಹೇಗಿದೆ ಅಂತ ಕೂಡ ಕಮೆಂಟಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.